ಆತ್ಮೀಯ ವೀಕ್ಷಕ ಬಂಧುಗಳೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾಣಿಗೆ ಸ್ವಾಗತ, ಸುಸ್ವಾಗತ, ನಮಸ್ಕಾರ. ಬಳ್ಳಾರಿಯ ರಾಜ್ಯಶಾಸ್ತ್ರ ಮೌಲ್ಯಮಾಪನ ಕೇಂದ್ರದಲ್ಲಿ ಉಪನ್ಯಾಸಕರಿಗೆ ಸನ್ಮಾನ ಸಮಾರಂಭ. ಬಳ್ಳಾರಿಯ ವರಡ್ಲಾ ಪದವಿ ಪೂರ್ವ ಕಾಲೇಜಿನಲ್ಲಿ ದಿನಾಂಕ 23/3/2025ರಿಂದ 28/3/2025ರವರೆಗೆ ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯದ ಮೌಲ್ಯಮಾಪನ ಕಾರ್ಯ ನಡೆಯಿತು. ಈ ಒಂದು ಮೌಲ್ಯಮಾಪನ ಕಾರ್ಯದಲ್ಲಿ ರಾಯಚೂರು, ಕೊಪ್ಪಳ, ವಿಜಯನಗರ, ಬಳ್ಳಾರಿ 4 ಜಿಲ್ಲೆ ಒಳಗೊಂಡಿರತಕ್ಕಂಥ 150 ಜನ ಉಪನ್ಯಾಸಕರು ಮೌಲ್ಯಮಾಪನ ಕಾರ್ಯದಲ್ಲಿ ಭಾಗಿಯಾಗಿದ್ದರು. ನಂತರ ಮೌಲ್ಯಮಾಪನ ಕೊನೆಯದೆಂದು ವಯೋನಿವೃತ್ತಿ ಹೊಂದಿರತಕ್ಕಂಥ 5 ಜನ ಉಪನ್ಯಾಸಕರಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದ ಸ್ವಾಗತವನ್ನು ಯಂಕಪ್ಪಜಿ ಅವರು, ನಂತರ ಕಾರ್ಯಕ್ರಮ ನಿರೂಪಣೆಯನ್ನು ನಾಗರೆಡ್ಡಿ KV ಅವರು ನಡೆಸಿಕೊಟ್ಟರೆ, ಘನಾಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಚಾರ್ಯರು ಆಗಿರ್ತಕ್ಕಂಥ ಶ್ರೀಯುತ ವಿಕ್ಟರ್ ವಿಮನೆಲ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಅದೇ ರೀತಿಯಾಗಿ ಈ ಒಂದು ಮೌಲ್ಯಮಾಪನ ಕೇಂದ್ರದ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಸುಲೇಖಾ ಪ್ರಾಚಾರ್ಯರು, ನಂತರ ಪರೀಕ್ಷಕರಾದ ಶ್ರೀ ಪರಶುರಾಮ್, ಶ್ರೀ ಸಿದ್ದೇಶ್, ಶ್ರೀ ಪ್ರಸನ್ನಕುಮಾರ್, BN ಪಾಟೀಲ್, ರಾಜಣ್ಣ, ಉಪನ್ಯಾಸಕ ಸಂಘದ ಅಧ್ಯಕ್ಷರು, ಪತ್ರಿಕಾ ಅಧ್ಯಕ್ಷರು, ಕೊಪ್ಪಳ ಉಪನ್ಯಾಸಕ ಸಂಘ ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅದೇ ರೀತಿಯಾಗಿ ಕಾರ್ಯಕ್ರಮದ ಆರಂಭಕ್ಕಿಂತ ಮುಂಚೆ ಹಿರಿಯ ಉಪನ್ಯಾಸಕಿ ಶ್ರೀಮತಿ ಲಲಿತಾ ಅವರಿಂದ ಯೋಗ ಧ್ಯಾನ ಅತ್ಯುತ್ತಮವಾಗಿ ನಡೆಸಿಕೊಟ್ಟರು. ಹಾಗೆ ನಾವು ನೀವೆಲ್ಲರೂ 4 ಜಿಲ್ಲೆಗಳಿದ್ದು ಕೂಡ ಬೆಲ್ಲ ಸಕ್ಕರೆಯಂತೆ 4 ದಿನಗಳ ಕಾಲ ನಾವು ಮೌಲ್ಯಮಾಪನ ಮಾಡಿದ್ದೇವೆ. ಈಗ ನಮ್ಮ ಕಾರ್ಯಕ್ರಮವನ್ನು ಪ್ರಾರ್ಥನೆ ಗೀತೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆ ಗೀತೆಯನ್ನ ರಾಜ್ಯಶಾಸ್ತ್ರದ ಉಪನ್ಯಾಸಕಿಯಾಗಿರುವಂತಹ ಶ್ರೀಮತಿ ರಮಾ ಮೇಡಮ್ ಅವರು ಪ್ರಾರ್ಥನೆ ಗೀತೆಯನ್ನು ನೆರವೇರಿಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಪದವಿ ಪೂರ್ವ ವತಿಯಿಂದ ವಯೋನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ, ರಾಜ್ಯಶಾಸ್ತ್ರ ಮೌಲ್ಯಮಾಪನ ಕೇಂದ್ರ ಬಳ್ಳಾರಿ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಂತ ಶ್ರೀ ವಿ ಶಾಮಿಲ್ ಸರ್ ಶಿವರಾಧಿಕಾರಿಗಳು ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ನನಗೆ ಬಂದ ತಕ್ಷಣ ಯಾವ ಟೀಮಲ್ಲಿ ಹೋಗಬೇಕು ಏನೇ ಅಂತ ಐ ಡೋಂಟ್ ನೋ ಎನಿ ಐಡಿಯಾಸ್, ನನಗೇನೂ ಗೊತ್ತಿರಲಿಲ್ಲ. ಬಟ್ ನಮ್ಮ DC ಸರ್ ಬಟಪ್ಪ ಸರ್ ನ್ಯೂ ಕಮರ್ ನಮ್ಮ ಅಂದರು. ಎಸ್ ಸರ್ ಅಂದರೆ ಓಕೆ ನಮ್ಮ ಟೀಮಲ್ಲಿ ಜಾಯ್ನ್ ಆಗಿ ಅಂತ ಐ ಫೀಲ್ ಹ್ಯಾಪಿ. ಓಕೆ ಸರ್ ಅಂತಂದ್ರೆ ಜಾಯ್ನ್ ಆದ್ವಿ. ಆಮೇಲೆ ವ್ಯಾಲ್ಯೂಯೇಷನ್ ಹೇಗೆ ಮಾಡಬೇಕು, ಸ್ಕೋರು ಏನು ಅಂತ ಐಡಿಯಾ ಇರಲಿಲ್ಲ ಸ್ವಲ್ಪ. ಅಂದರೆ ನಮ್ಮ ಕಾಲೇಜಲ್ಲಿ ನಮ್ಮ ಮಕ್ಕಳದ್ದು ಏನು ಮಾಡ್ತಿದ್ವು ಅಷ್ಟು ಮಾತ್ರ ಗೊತ್ತಿತ್ತು. ಬಟ್ ಇಲ್ಲಿ ತುಂಬ ನೀಟಾಗಿ ಎಲ್ಲ ಹೇಳಿದ್ರು. ಆ್ಯಂಡ್ ಮೈ ಟೀಮ್ ಮೆಂಬರ್ಸ್ ಆಲ್ಸೋ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು ನಮಗೆ. ಇನ್ನೊಂದು ನನಗೆ ಖುಷಿ ವಿಷಯ, ಕುಡಿಯುವ ನೀರಿನ ವ್ಯವಸ್ಥೆ, ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಂತ ವಿಕ್ಟರ್ ಮ್ಯಾನುಲ್ ಸರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಾವೆಲ್ಲ ಹೇಳ್ತೇವೆ ಅದೆಲ್ಲ ಇದೆಲ್ಲ ಏನೋ ಅಂತ ಹೇಳ್ತಾ ಇರ್ತೇವೆ. ನಮ್ಮ ಮನೆಗೆ ಯಾರಾದ್ರೂ ಒಂದಿಬ್ರು ಗೆಸ್ಟ್ ಬಂದ್ರೆ ಅದನ್ನು ನಾವು ಸರಿಪಡಿಸಕ್ ಆಗುವುದಿಲ್ಲ. ಇಲ್ಲಿ 100 ಜನರು ಬಂದಿರ್ತೀವಿ ನಾವು, ಹೆಚ್ಚು ಕಡಿಮೆ ಆಗಿರುತ್ತೆ. ಇದು ನಮ್ಮ ಮನೆ, ಇದು ನಮ್ಮ ಕಾಲೇಜು, ಇದು ನಮ್ಮ ಕ್ಯಾಂಪಸ್ಸು. ಹೊಂದಿರತಕ್ಕಂತ ಸಂಪನ್ಮೂಲ ವ್ಯಕ್ತಿಗಳಾಗಿದ್ರು ಅವರು. ಇವತ್ತು ವಯೋನಿವೃತ್ತಿ ಅಲ್ಲ, ಅವರು ಯಾವತ್ತಿಗೂ ನಮ್ಮ ರಾಜ್ಯಶಾಸ್ತ್ರ ವಿಷಯದ ಜೊತೆ ಸದಾ ಇರ್ತಾರಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ ಸಹಜ, ಹುಟ್ಟು ಅನಿವಾರ್ಯ, ಸಾವು ಖಚಿತ. ಅದೇ ರೀತಿ ಅಧಿಕಾರದಲ್ಲಿ ಇದ್ದಾಗ ಅದು ವಯೋನಿವೃತ್ತಿ ಹೊಂದಲೇಬೇಕು, ಅದು ನಿಯಮ. ಅವರೀಗ ದೇವರು ಆಯುರು, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ಸಂಪತ್ತನ್ನು ಧನ್ಯವಾದಗಳು. ಮುಂದೆ ನನ್ನ ಅನುಭವದಲ್ಲಿ ಹೇಳೋದಾದ್ರೆ, ಮುಂದೆ ಪೊಲಿಟಿಕಲ್ ಸೈನ್ಸ್ ವ್ಯಾಲ್ಯೂಯೇಷನ್ ಬಳ್ಳಾರಿ ಬರೋದಾದ್ರೆ ವರಡ್ಲಾ ಕಾಲೇಜ್ಗೆ ಬರಲಿ, ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಡ್ತೀನಿ. ನಾನು ಹಿರಿಯನಾಗಿ ವಯಸ್ಸಲ್ಲಿ 1-2 ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕರ್ಮಣ್ಯೇವಾಧಿಕಾರಸ್ಯ ಮಾ ಫಲೇಷು ಕದಾಚನ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಂತ ನಮ್ಮ ಕರ್ಮಗಳನ್ನು ನಾವು ಮಾಡೋಣ, ಫಲಾಫಲಗಳನ್ನು ಅವನಿಗೆ ಬಿಡೋಣ. ಸೊ ನನ್ನ ಐಡೆಂಟಿಟಿ, ನಿಮ್ಮೆಲ್ಲರ ಐಡೆಂಟಿಟಿ, ನಾವು ಪಾಠ ಮಾಡುವಾಗ ಹೇಳ್ತೀವಿ ಐಡೆಂಟಿಟಿ ಬಗ್ಗೆನೇ ಪಾಠ ಮಾಡ್ತೀವಿ. ನನ್ನ ಐಡೆಂಟಿಟಿ ನೀವೆಲ್ಲರೂ ಗುರುತಿಸಿರೋದು, ನಾನು ಒಬ್ಬ ರಾಜ್ಯಶಾಸ್ತ್ರ ಉಪನ್ಯಾಸಕ. ಸೊ ನಿಮ್ಮೆಲ್ಲರ ಐಡೆಂಟಿಟಿನೂ ಅದೇ ಅಂತ ನಾನು ಅನ್ಕೋತೀನಿ. ನನಗೆ ದೇವರು ಇದನ್ನೋ ಇಲ್ಲೋ ಗೊತ್ತಿಲ್ಲ, ಆದರೆ ರಾಜ್ಯಶಾಸ್ತ್ರ ನನಗೆ ದೇವರು. ನನ್ನ ಗುರುತಿಸುವಿಕೆಗೆ ಅದು ತನ್ನ ಫಲವನ್ನು ಕೊಟ್ಟಿದೆ, ನನಗೆ ಗೌರವ ಕೊಟ್ಟಿದೆ, ನನಗೆ ಸ್ವಾಭಿಮಾನದ ಕಿಚ್ಚನ್ನು. ನಾನು ತುಂಬ ಧನ್ಯವಾದಗಳು ಮತ್ತು ಇಲಾಖೆಯ ಪರವಾಗಿ ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು. ಇನ್ನು ನಮ್ಮ ಜೊತೆ
ಇಷ್ಟು ದಿನ ಸೇವೆ ಸಲ್ಲಿಸಿರುವಂಥ ಎಲ್ಲ ಹಿರಿಯ ಉಪನ್ಯಾಸಕರು ಇನ್ನೂ ಕೆಲವೇ ದಿನಗಳಲ್ಲಿ ನಿವೃತ್ತರಾಗ್ತಾ ಇದ್ದೀರಾ. ನಿಮ್ಮ ಒಂದು ಅನುಭವನ ನಮ್ಮ ಜೊತೆ ಬಿಟ್ಟಿದ್ದೀರಾ. ನೀವು ಹೇಳಿಕೊಟ್ಟ ಸಜೆಷನ್ಸ್ನ ನಾವೆಲ್ಲರೂ ಪಾಲಿಸ್ತಾ ಮುಂದಿನ ಪೀಳಿಗೆಗೆ ಅದನ್ನು ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಆ ದೇವರು ಈ ನಿವೃತ್ತಿ ಜೀವನದಲ್ಲಿ ಆಯುಷು, ಆರೋಗ್ಯ, ನೆಮ್ಮದಿ, ಸುಖ, ಶಾಂತಿ ನೀಡಲಿ ಅಂತ ಕೇಳ್ಕೊಳ್ತಾ ಮತ್ತೆ ನಿಮ್ಮ ಈ ನಿವೃತ್ತಿ ಜೀವನ ಸುಖಮಯವಾಗಿರಲಿ ಅಂತ ನಾನು ಹಾರೈಸ್ತಾ ನನ್ನ ಈ ಮಾತುಗಳಿಗೆ ಮಾಡಲು ಅವಕಾಶ ಸಂದರ್ಭದಲ್ಲಿ ನನಗೆ ಈ ವರ್ಷ ಮೌಲ್ಯಮಾಪನ ಬರಲಿಲ್ಲ. ಅದಕ್ಕೆ ಇಲಾಖೆ ನನಗೆ ಬೇರೆ ಜವಾಬ್ದಾರಿ ನೀಡಿರ್ತಕ್ಕಂಥ ಕಾರಣಕ್ಕಾಗಿ ಈಗಾಗಲೇ ನನ್ನ ಸ್ನೇಹಿತ ಬಸವರಾಜ್ ಗೌಡರು ಸಾಕಷ್ಟು ಅರ್ಥಗರ್ಭಿತವಾಗಿ ತಮ್ಮ ವಿಷಯ ಮಂಡನೆಯನ್ನು ಮಾಡಿದ್ದಾರೆ. ಇಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಬಹುತೇಕವಾಗಿ ನಮ್ಗೆಲ್ಲ ಗೊತ್ತಿದೆ. ಆದ್ರೆ ಒಂದು ನನ್ನ ಕಳಕಳಿ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳ ಮನಸ್ಸನ್ನ, ವಿದ್ಯಾರ್ಥಿಗಳನ್ನ ನಾವು ಆಕರ್ಷಣೆ ಮಾಡಿ. ಸೊ ಇಮಿಡಿಯೇಟ್ ಆಗಿ ನಾನು DDPIಗೆ ಲೆಟರ್ ಬರೆದು ಎಕ್ಸಾಮಿನೇಷನ್ ನನಗೆ 253 ಕೆಳಗೆ ನೀವು ಸ್ಟ್ರೆಂತ್ ಕೊಡಿ 10th ಸ್ಟ್ಯಾಂಡ್ ಎಕ್ಸಾಮ್ಗೆ, ಸೊ ದಟ್ ಇಲ್ಲಿ ಸ್ವಲ್ಪ ಮ್ಯಾನೇಜ್ ಮಾಡ್ಬೇಕಂತೇಳಿ ಐ ಹ್ಯಾವ್ ಟು ಡೂ ಲಾಟ್ ಆಫ್ ಹೋಮ್ವರ್ಕ್. ರೂಮ್ಸ್ ಎಲ್ಲ ಅವ್ರಿಗೆ ಅರೇಂಜ್ ಮಾಡಬೇಕಿತ್ತು, ಒಂದು 4 ರೂಮ್ ಅವ್ರಿಗೆ ತಯಾರು ಮಾಡಬೇಕಿತ್ತು. ಎನಿವೆ ಕ್ಯಾಂಪ್ ನನಗೆ ಮೇಡಮ್ ಬರ್ತಾ ಇರೋದು ಆಸ್ ಅ ಅಬ್ಸರ್ವರ್. ಐ ಜಸ್ಟ್ ಕೇಮ್ ಟು ಓನ್ಲಿ 3 or 4 days ಬಿಫೋರ್ ದ ಕ್ಯಾಂಪ್. ಭಾಳ ಸಂತೋಷ ಆಯಿತು, ಬಿಕಾಸ್ ಮೇಡಮ್ ವೆರಿ ಸೀನಿಯರ್ ಪ್ರಿನ್ಸಿಪಾಲ್ ಆ್ಯಂಡ್ ಆದಮೇಲೆ ಎಕ್ಸ್ಪೀರಿಯನ್ಸ್ ಇದೆ, ಇಲ್ಲ ಕ್ಯಾಂಪ್ಸ್ ಮಾಡಿದ್ದಾರೆ ಮತ್ತು ನಮಗೆ ಭಾಳ ಫೆಮಿಲಿಯರ್. ಮೇಡಮ್ ಆಲ್ಸೋ ಅವರು PUC ಇಲ್ಲೇ ಓದಿದ್ದು, ಸೊ ಈ ಒಂದು ಪರಿಸರ ಅವ್ರು ಚೆನ್ನಾಗಿ ಗೊತ್ತು, ನಮ್ಮ ಓಲ್ಡ್ ಸ್ಟೂಡೆಂಟ್ ಆಗಿ ಅವರು. ಸೊ ನನಗೆ ಒಂದು ಕೈಂಡ್ ಆಫ್ ಫ್ರೀನೆಸ್